ನಿರ್ವಹಣೆಯ ಕೊರತೆಯಿಂದಾಗಿ ಬಹಿರ್ದೆಸೆಯ ತಾಣವಾಗುತ್ತಿರುವ ಕಾತರ್ಗಿ ಜಿಎಲ್ಬಿಸಿ ವಸತಿ ಗೃಹಗಳು. ಹೌದು, ಸರ್ಕಾರ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಕಾತರ್ಗಿ ಜಿಎಲ್ಬಿಸಿ ಇಲಾಖೆ ನೌಕರರ ವಸತಿಗೆ ಅನುಕೂಲವಾಗಲು ಕೆಲ ವರ್ಷಗಳ ಹಿಂದಷ್ಟೇ ವಸತಿ ಗೃಹಗಳನ್ನು ನಿರ್ಮಿಸಿದೆ. ಆದರೆ ನಿರ್ಮಿಸಿದಂತಹ ವಸತಿ ಗೃಹಗಳಲ್ಲಿ ಯಾರೂ ವಾಸಿಸದೆ ಇಂದು ಕೆಲ ಜನರ ಬಹಿರ್ದೆಸೆಯ ತಾಣವಾಗುತ್ತಿರುವುದು ವಿಷಾದಕರ ಸಂಗತಿ. ಕಿಟಕಿ ಬಾಗಿಲು ತೆರೆದು ನಿಂತ ಈ ಸರ್ಕಾರಿ ಕೊಠಡಿಗಳಿಗೆ ಕೆಲ ಜನರು ಸಾರಾಯಿ ಪ್ಯಾಕೆಟ್ ತಂದು ಪ್ಲಾಸ್ಟಿಕ್ ಗ್ಲಾಸ್ಗಳಲ್ಲಿ ಕುಡಿದು ಇಲ್ಲಿಯೇ ಪ್ಲಾಸ್ಟಿಕ್ ಗ್ಲಾಸ್ಗಳನ್ನು ಎಸೆದು ಹೋದ್ರೆ ಮತ್ತೆ ಕೆಲವರು ಬಹಿರ್ದೆಸೆಗೆ ಹೋಗುತ್ತಿದ್ದಾರೆ. ಹಾಗಾದ್ರೆ ನಮ್ಮ ಸ್ಥಿತಿ ಹೀಗೆ ಮುಂದುವರೆದರೆ ಹೇಗೆ ಎಂದು ರೋಧಿಸುತ್ತಿವೆ ಈ ವಸತಿ ಗೃಹಗಳು. ಕೆಲವೊಂದು ಕಡೆ ಸರ್ಕಾರಿ ನೌಕರರಿಗೆ ವಸತಿ ಗೃಹಗಳಿಲ್ಲದೆ ಪರದಾಡುತ್ತಿರುವುದು ಒಂದೆಡೆಯಾದ್ರೆ ಇಲ್ಲಿ ವಸತಿ ಗೃಹಗಳನ್ನ ರಕ್ಷಿಸುವವರು ಯಾರು ಎಂಬ ಪ್ರಶ್ನೆ ಪ್ರಜ್ಞಾವಂತರನ್ನ ಕಾಡತೊಡಗಿದೆ. ಇಲ್ಲಿನ ಅಧಿಕಾರಿಗಳನ್ನ ವಿಚಾರಿಸಿದಾಗ ಇಲ್ಲಿ ಕಾಂಪೌಂಡ್ ಇಲ್ಲ, ಅದಕ್ಕೆ ಕೆಲವು ಜನರು ಒಳಗೆ ಬರುತ್ತಿದ್ದಾರೆ. ಎಷ್ಟೇ ಸಾರಿ ಕೆಲ ಜನರಿಗೆ ಹೇಳಿದರೂ ಕೇಳುತ್ತಿಲ್ಲ. ಕಾಂಪೌಂಡ್ ನಿರ್ಮಾಣಕ್ಕೆ ಮೇಲಧಿಕಾರಿಗಳ ಗಮನಕ್ಕೆ ತಂದಿರುವುದಾಗಿ ತಿಳಿಸುತ್ತಾರೆ. ಏನೇ ಆದರೂ ಸಂಬಂಧಪಟ್ಟವರು ಗಮನ ಹರಿಸಿ ಹೊಲಸಿನಿಂದ ಆವರಿಸಿದ್ದ ಈ ವಸತಿ ಗೃಹಗಳಿಗೆ ಮುಕ್ತಿ ಕೊಡಿಸಬೇಕು. ಸ್ವಚ್ಛ ಮಾಡಿದರೆ ಅನುಕೂಲವಾದೀತು. ಹಾಗಾದ್ರೆ ಸಂಬಂಧಪಟ್ಟವರು ಗಮನ ಹರಿಸುವರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.